ನಿನ್ನೆ ನಡೆದ ಆರ್ಸಿಬಿ ಮತ್ತು ಲಕ್ನೋ ನಡುವಿನ ಮಹತ್ವದ ಪಂದ್ಯದಲ್ಲಿ ಆರ್ಸಿಬಿ ತಂಡ ರೋಚಕ ಗೆಲುವು ಸಾಧಿಸಿತು. ಆದರೆ ಈ ಪಂದ್ಯದಲ್ಲಿ ಲಕ್ನೋ ತಂಡದ ನಾಯಕ ರಿಷಬ್ ಪಂತ್ ಅದ್ಭುತ ಪ್ರದರ್ಶನ ನೀಡಿ ಶತಕ ಕೂಡ ಗಳಿಸಿದರು. ಆ ಶತಕದ ಹಿಂದೆ ಅವರ ಶ್ರಮ ಮತ್ತು ಒಂದು ದುರ್ಘಟನೆಯಿಂದ ಅವರು ಪಾರಾದ ವಿಚಾರವೇ ರೋಚಕವಾಗಿದೆ. 2022ರಲ್ಲಿ ಕ್ರಿಕೆಟರ್ ರಿಷಬ್ ಪಂತ್ ಅವರಿಗೆ ಭೀಕರ ಅಪಘಾತ ಆಗಿತ್ತು. ಅವರ ಕಾರ್ ನುಚ್ಚು ನೂರಾಗಿತ್ತು. ಆ ಕಾರ್ ಸುಟ್ಟು ಕರಕಲಾಗಿದ್ದು ನೋಡಿದ್ರೆ ರಿಷಬ್ ಪಂತ್ಗೆ ಯಾವ ಮಟ್ಟಕ್ಕೆ ಗಾಯಗಳಾಗಿವೆ ಎಂದು ಊಹಿಸಲು ಆಗೋದಿಲ್ಲ. ಅಷ್ಟು ದೊಡ್ಡ ಅಪಘಾತ ಆಗಿದ್ದಕ್ಕೆ ರಿಷಬ್ ಪಂತ್ ಅವರು ತಿಂಗಳಾನುಗಟ್ಟಲೆ ಬೆಡ್ ರೆಸ್ಟ್ ಪಡೆದಿದ್ರು. ಕ್ರಿಕೆಟ್ ಲೋಕದಲ್ಲಿ ಎಷ್ಟು ಫಿಟ್ ಆಗಿದ್ರೂ ಸಾಲದು, ಸಾಕಷ್ಟು ಬಾರಿ ಫಾರ್ಮ್ನಲ್ಲಿ ಇರೋಕೆ ಆಗೋದಿಲ್ಲ. ಹೀಗಿರಬೇಕಾದ್ರೆ ಅಪಘಾತ ಆದ್ರೆ ಏನ್ ಕಥೆ? ಇನ್ನು ಕ್ರಿಕೆಟ್ನಲ್ಲಿ ಮಿಂಚಲು ಮಾನಸಿಕವಾಗಿ ದೈಹಿಕವಾಗಿ ಕೂಡ ರಿಷಬ್ ಪಂತ್ ಅವರು ಸ್ಟ್ರಾಂಗ್ ಇರಬೇಕಾಗುತ್ತೆ. ಈಗ LSG ವರ್ಸಸ್ RCB ಮ್ಯಾಚ್ ವೇಳೆ ರಿಷಬ್ ಪಂತ್ ಅವರು 61 ಬಾಲ್ಗಳಲ್ಲಿ 118 ರನ್ ಪಡೆದಿದ್ರು. ಇನ್ನು ಮ್ಯಾಚ್ ವೇಳೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ರಿಷಬ್ ಪಂತ್ ಅವರು ಜಿಮ್ನಾಸ್ಟಿಕ್ ಕೂಡ ಮಾಡಿದ್ರು. ಇದನ್ನ ನೋಡಿ ಅನೇಕರು ಬೆಚ್ಚಿ ಬೆರಗಾಗಿದ್ದಾರೆ. ಅಪಘಾತದ ಬಳಿಕ ರಿಷಬ್ ಪಂತ್ ಎಷ್ಟು ಜಿಮ್ ವರ್ಕೌಟ್ ಮಾಡಿದ್ದರು, ಮೆಂಟಲಿ ಗಟ್ಟಿಯಾಗಿದ್ದರು ಅನ್ನೋದಕ್ಕೆ ಇದೇ ಉತ್ತಮ ಉದಾಹರಣೆ. ಈ ಸೀಸನ್ IPLನಲ್ಲಿ ಹೇಳಿಕೊಳ್ಳುವಂತಹ ಪ್ರದರ್ಶನವನ್ನ ಪಂತ್ ನೀಡಿಲ್ಲ. ಇದು ಏರಿಳಿತಗಳಿಂದ ಕೂಡಿದ ಒಂದು ಸೀಸನ್. ಎಲ್ಲಾ ಪ್ರೀತಿ ಮತ್ತು ಬೆಂಬಲಕ್ಕಾಗಿ LSG ಕುಟುಂಬಕ್ಕೆ ಧನ್ಯವಾದಗಳು. ಶೀಘ್ರದಲ್ಲೇ ಭೇಟಿಯಾಗೋಣ ಎಂದು ರಿಷಬ್ ಪಂತ್ ಪೋಸ್ಟ್ ಮಾಡಿದ್ದಾರೆ. ಅಪಘಾತ ಮಾಡಿಕೊಂಡಿದ್ದ ರಿಷಬ್ ಪಂತ್ ಈಗ ಇಷ್ಟು ಚೆನ್ನಾಗಿ ಆಡಿದ್ದನ್ನ ನೋಡಿ ಅನೇಕರು ಖುಷಿ ವ್ಯಕ್ತಪಡಿಸಿದ್ದಾರೆ. ಅನೇಕರು ಈ ಬಗ್ಗೆ ವಿಶೇಷ ಪೋಸ್ಟ್ ಹಂಚಿಕೊಳ್ಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.